ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಸೋಮವಾರ ಬೆಳಗ್ಗೆ ಅಮಾವಾಸ್ಯೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದೆ. ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ, ತುಂಬ ಒಳ್ಳೆ ಈ ವರ್ಷದ ಲಾಸ್ಟ್ ಅಮಾವಾಸ್ಯೆ, ಸೋಮಾವತಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಈ ಅಮಾವಾಸ್ಯೆಗೆ. ಸೊ ಅದಕ್ಕೆ ಮನೆ ಪೂಜೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಟೆಂಪಲ್ಗೆ ಬಂದಿದ್ದೀನಿ. ಶಿವನ್ ಟೆಂಪಲ್ ಬಂದಿದ್ದೀನಿ. ಸೊ ನಮ್ಮ ಏರಿಯಾನಲ್ಲಿರೋ ಶಿವನ್ ಟೆಂಪಲ್ ಇದು ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಇವತ್ತು ಲಾಸ್ಟ್ ಅಮಾವಾಸ್ಯೆ ಅಲ್ವಾ. ಇದಾದಮೇಲೆ ನಾನು ಶನಿ ಮಹಾತ್ಮ ಟೆಂಪಲ್ ಹೋದೆ. ಆ ಒಂದು ವಿಡಿಯೋ ನಾನು ಮಾಡಿಕೊಂಡಿಲ್ಲ. ಇವತ್ತು 2 ದೇವಸ್ಥಾನ ಅಟೆಂಡ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಕೆಲವೊಂದು ರಾಶಿಗೆ. ಸೊ ಹಾಗಾಗಿ ನಾನು ಟೆಂಪಲ್ನೆಲ್ಲ ಅಟೆಂಡ್ ಮಾಡಿದೆ. ಬನ್ನಿ 2:30 ಲಂಚ್ ಕೂಡ ಮುಗೀತು, ನಿದ್ದೆ ಮಾಡೋ ಟೈಮ್ ಬಂತು. ಸೊ ಹಾಗಾಗಿ ನಾನು ಸ್ವಲ್ಪ ಲಾಸ್ಟ್ ಟೈಮ್ ಶಾಪಿಂಗ್ ಹೋಗಿದ್ನಲ್ಲ ಲಾಸ್ಟ್ ವಿಡಿಯೋನಲ್ಲಿ, ಅಂದರೆ ಮೊನ್ನೆ ನಾನು ಏನೇನು ಬೈ ಮಾಡಿದೆ ಅಂತ ನಿಮ್ಮ ಹತ್ರ ತೋರಿಸಿರಲಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಆ್ಯಂಡ್ ಇವತ್ತು ಸೋಮವಾರ ಅಮಾವಾಸ್ಯೆ ಇದೆ, ಆದಷ್ಟು ಎಲ್ಲರೂ ಟೆಂಪಲ್ಗೆ ಹೋಗಿ ಅಂತ ಹೇಳ್ತೀನಿ. ಶಿವನ್ ಟೆಂಪಲ್ಲು ಮತ್ತು ಶನಿದೇವರ ಟೆಂಪಲ್ ವಿಸಿಟ್ ಮಾಡೋದ್ರಿಂದ ಯಾರೆಲ್ಲ ರಾಶಿಗಳಿಗೆ ಬ್ಯಾಡ್ ಆಗಿರುತ್ತಲ್ಲ ಅದು ಒಳ್ಳೆಯದಾಗದೆ ಅಂತ ಹೇಳಿದ್ದಾರೆ ಪುರೋಹಿತರು. ಸೊ ಹಾಗಾಗಿ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ನಾನು ಏನೇನು ತೊಗೊಂಡೆ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೋಡೋಣ. ಫಸ್ಟ್ ಬಂದು ನಾನು ಈ ಟಾಪ್ನ ತೊಗೊಂಡೆ. ವೆಸ್ಟರ್ನ್ ವೇರ್ ತೊಗೊಂಡಿರೋದು, ನೋಡಿ ಹೇಗಿದೆ. ನನಗೆ ಫುಲ್ ಫ್ರೀಯಾಗಿರಬೇಕು, ತುಂಬ ಇರೋದೆಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ಫುಲ್ಲು ಸ್ಲೀವ್ಸ್ ಫ್ರೀಯಾಗಿದೆ, ಬಾಡಿ ಕೂಡ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ. ಇದ್ರ ಪ್ರೈಸ್ ಬಂದು 800 ರುಪೀಸ್. ಟಾಪ್ 800 ರುಪೀಸ್. ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಕೂಡ ಇರಲಿಲ್ಲ, ಮತ್ತು ಕಾರ್ ಡ್ರೈವ್ ಮಾಡುವಾಗೆಲ್ಲ ಕಂಫರ್ಟಬಲ್ ಆಗಿರಬೇಕಲ್ಲ. ಸೊ ಹಾಗಾಗಿ ಇದನ್ನು ನಾನು ಬೈ ಮಾಡಿದೆ. ನೆಕ್ಸ್ಟ್ ಬಂದು ಟಾಪ್ ಜೀನ್ಸ್ ಟಾಪ್ ತೊಗೊಂಡಿದ್ದೀನಿ. ಬ್ಯಾಗಿ ಪ್ಯಾಂಟ್ಗೆ ಈ ಬ್ಲ್ಯಾಕ್ ಕಲರ್ ಪ್ಯಾಂಟಿಗೆ ಈ ಪೀಚ್ ಕಲರ್ ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ಲಾತ್ ಕೂಡ ಚೆನ್ನಾಗಿದೆ, ಟಾಪ್ ಡಿಸೈನ್ ಕೂಡ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಟಾಪ್ನ ತೊಗೊಂಡೆ. ಈ ಟಾಪ್ನ ಪ್ರೈಸ್ ಬಂದು 500 ರುಪೀಸ್. ಚೆನ್ನಾಗಿದೆಯಾ? ಆ್ಯಂಡ್ ಇದರಲ್ಲಿ ಈಸಿಯಾಗಿ ವೇರ್ ಮಾಡೋ ಥರ ಜಿಪ್ ಕೂಡ ಕೊಟ್ಟಿದ್ದಾರೆ, ಟೈಟ್ ಆಗುತ್ತೆ ಅಂತ ಹೇಳಿ. ನೋಡಿ, ಜಿಪ್ ಕೂಡ ಇದೆ. ಜಿಪ್ ಸ್ವಲ್ಪ ಸೇಮ್ ಆಯಿತು ಕಲರ್ ಅನಿಸುತ್ತೆ. ಇಲ್ಲ, ಅದೊಂದು ಬೇರೆ ಕಲರ್ ಇದೆ, ಇದೊಂದು ಕಲರ್ ಪೀಚ್ ಕಲರ್ ಇದೆ. ಸೊ ನೆಕ್ಸ್ಟು ನನ್ನ ಟಾಪ್ ಬಂದು ಇದು ಜೀನ್ಸ್ ಟಾಪು, ಅಂಬ್ರೆಲಾ ಕಟ್. ಇದು ಕಂಫರ್ಟಬಲ್ ಆಗಿದೆ, ಫ್ರೀ ಆಗಿರುತ್ತೆ ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಕೂಡ ಸೇಮ್ 500 ರುಪೀಸೇ. ಹೇಗಿದೆ ಕಲರ್? ಬ್ಲ್ಯಾಕ್ ಕಲರ್, ಇನ್ನೊಂದು ಗ್ರೇ ಕಲರ್ ಇತ್ತು ಬಟ್ ಸೈಜ್ ಇರಲಿಲ್ಲ. ಬಟ್ ಬಿಟ್ಟರೆ ಎಲ್ಲಿ ಮಿಸ್ ಆಗೋದು ಅಂತ ಹೇಳಿ ಇದನ್ನೇ ತೊಗೊಂಡೆ. ಫ್ರೀ ಆಗಿರುತ್ತೆ, ಚೆನ್ನಾಗಿರುತ್ತೆ ಟ್ರೈ ಮಾಡುವಾಗ ಕೂಡ ಅಂತೇಳಿ ಇದನ್ನು ತೊಗೊಂಡೆ. ನೆಕ್ಸ್ಟ್ ಬಂದು ನಾನು ಈ ಒಂದು ಸೇಮ್ ಟಾಪ್ ಇದು ಸೇಮ್ ವೆಸ್ಟರ್ನ್ ವೇರ್ನೇ, ಫ್ರೀ ಆಗಿರುತ್ತೆ, ಚೆನ್ನಾಗಿರುತ್ತೆ. ಕ್ಲಾತ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ 10 ಇಯರ್ಸ್ ಅಲ್ಲ 12 ಇಯರ್ಸ್ ಹಾಕೊಂಡ್ರು ಕಟ್ಟಾಗಲ್ಲ, ಆ ಥರ ಇದೆ. ಇಷ್ಟ ಆಯಿತು ತುಂಬ. ಸೊ ಕಲರ್ ಕೂಡ ಚೆನ್ನಾಗಿತ್ತು, ಡಾರ್ಕ್ ಮೆರೂನ್ ಆ ಥರ ಇದೆ. ಸೊ ತೊಗೊಂಡು ಬಂದೆ. ಇದರ ಪ್ರೈಸ್ ಬಂದು 800 ರುಪೀಸ್. ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಯಾವುದೇ ವಸ್ತು ಆಗಲಿ ಏನೇ ಆಗಲಿ ಇಷ್ಟಪಟ್ಟರೆ ಕಾಂಪ್ರೂವ್ ಆಗೋಲ್ಲ, ತೊಗೊಂಡ್ಬಿಡ್ತೀನಿ. ಕಷ್ಟ ಆದರೂ ಪರವಾಗಿಲ್ಲ, ನಾನು ಬೆಳೆದಿದ್ದೆ ಹಾಗೆ. ಸೊ ಹಾಗಾಗಿ ಬೈ ಮಾಡಿದೆ ಇದೊಂದು. ನೆಕ್ಸ್ಟ್ ಬಂದು
ಈ ಒಂದು ಟಾಪ್ನ ತಗೊಂಡೆ. ಈ ಟಾಪು ಬಂದು ವೆಸ್ಟರ್ನ್ ವೇರೇ ಕೂಡ, ಇದು ಕೂಡ. ಈ ವೆಸ್ಟರ್ನ್ ವೇರ್ನಲ್ಲಿ ದಿಸ್ ಈಸ್ ಲೈಕ್ ದಿಸ್, ಈ ಥರ ಇದೆ. ತುಂಬ ಕಂಫರ್ಟಬಲ್ ಆಗಿದೆ. ಕ್ಲಾತ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಥರ ಫ್ಲವರ್ ಪ್ರಿಂಟ್ ನನ್ನ ಹತ್ರ ಇರಲಿಲ್ಲ ಡ್ರೆಸ್ಸಲ್ಲಿ. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿತ್ತು. ಇದನ್ನ ನಾನು ಬೈ ಮಾಡಿದೆ. ಇದರಲ್ಲಿ ಬಾಟಲ್ ಗ್ರೀನ್ ಇತ್ತು. ಆಲ್ಮೋಸ್ಟ್ ಬಾಟಲ್ ಗ್ರೀನ್ ಡ್ರೆಸ್ಸಸ್ ನನ್ನ ಹತ್ರ ಇದೆ. ಸೊ ಹಾಗಾಗಿ ಈ ಡ್ರೆಸ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ನಾನು ಇದನ್ನ ಬೈ ಮಾಡಿದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಇಷ್ಟು ಡ್ರೆಸ್ಸಲ್ಲಿ ಇದು ತುಂಬ ಅಂದರೆ ಎಕ್ಸ್ಟ್ರಾ ಇಷ್ಟ ಆಯಿತು. ಆ್ಯಂಡ್ ಇದು ಕಾಸ್ಟ್ 700 rupees. 700 rupees. ಬಟ್ ಇಷ್ಟು ವೆರಿ ಗುಡ್, ತುಂಬ ಚೆನ್ನಾಗಿದೆ. ಜಾಸ್ತಿ ಇಷ್ಟ ಆಯಿತು ಇದು. ನೆಕ್ಸ್ಟ್ ಹಾಕೊಂಡಾಗ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಒನ್ನು, ಆ್ಯಂಡ್ ಇದೊಂದು ಟಾಪ್ ತೊಗೊಂಡೆ. ಇದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಇದು ತುಂಬ ಡಿಫ್ರೆಂಟ್ ಆಗಿದೆ ಹಾಕ್ಕೊಳ್ಳೋದಕ್ಕೆ ಆಯಿತು. ಕ್ಲಾತು ಮತ್ತು ನೋಡಿ ಯಾವ ಥರ ಇದೆ, ತುಂಬ ಇಷ್ಟ ಆಯಿತು. ಇದು ಕೂಡ ವೈಟ್ ಕಲರಲ್ಲಿ. ಇದಕ್ಕೆ ನನ್ನ ಹತ್ರ ಪರ್ಪಲ್ ಕಲರ್ ಪ್ಯಾಂಟ್ ಇದೆ, ಅದಕ್ಕೆ ಮ್ಯಾಚ್ ಕಾಂಬಿನೇಷನ್ ಮಾಡಬೇಕಿತ್ತು. ಸೊ ಹಾಗಾಗಿ ಅದು ಕೂಡ ವೇರ್ ಮಾಡಿರಲ್ಲ ಅಂತ ಹೇಳಿ ಅದಕ್ಕೆ ಇದು ಕಾಂಬಿನೇಷನ್ ಮ್ಯಾಚ್ ಮಾಡೋಣ ಅಂತ ತೊಗೊಂಡೆ. ಇದು ಕೂಡ ಪ್ರೈಸ್ ಬಂದು 400 rupees. ಎಸ್, ತುಂಬ ಇಷ್ಟ ಆಯಿತು ಟಾಪ್. ಜಾಸ್ತಿ ವೈಟಲ್ಲಿಲ್ಲ, ಒಂದು 4-5 ಇದೆ ಅಷ್ಟೇ. ಬಟ್ ಇದು ಹೊಸದಾಗಿ ತೊಗೊಂಡಾಗ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಲಾಸ್ಟ್ ಒನ್, ಇದು ಮನೆಯಲ್ಲಿ ಹಾಕೊಳ್ಳೋಕೆ ತೊಗೊಂಡಿರೋದು ನೈಟ್ ವೇರು. ಇಷ್ಟೇ ಇರೋದು ಇದು ಪುಟಾಣಿ. ಎಸ್, ಕ್ಲಾತ್ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಲಾತ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕಲರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾರ್ಟ್ ಸಿಂಬಲ್ ಕೂಡ ಇದೆ. ಐ ಲವ್ ಹಾರ್ಟ್. ಸೊ ಹಾಗಾಗಿ ಇದನ್ನ ನಾನು ಬೈ ಮಾಡಿದೆ. ಇದರ ಕಾಸ್ಟ್ ಬಂದು 350 rupees, ಓನ್ಲಿ 350 rupees. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದಾಯಿತು. ನಂದಿದೆ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಇದು ಬಂದು ಜೀನ್ಸ್ ಟಾಪೇನೆ. ಒಳಗಡೆ ಈ ಥರ ಬರುತ್ತೆ, ಮೇಲೆ ಬಂದು ಈ ಥರ ಬರುತ್ತೆ. 2 ಪೀಸ್ ಇದು, ಫುಲ್ ಸ್ಲೀವ್ದು ಜೀನ್ಸ್ ಟಾಪ್. ಇದು ವೆಸ್ಟರ್ನ್ ಮೇಲೆನೆ. ಯಾವ ಥರ ತೋರಿಸ್ತೀನಿ, ಏನು ತೊಗೊಳ್ಬಾರ್ದಂತಾನೆ ಶಾಪಿಂಗ್ ಹೋಗ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟು ಈ ಥರ ಬರುತ್ತೆ. ಇದು ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ಕೂಡ ಬೈ ಮಾಡಿದೆ. ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಇದು 500 rupees. ಇದು ಕೂಡ 500 rupees. ತುಂಬ ಚೆನ್ನಾಗಿದೆ. ಇದು ಒಳಗಡೆ ಇದನ್ನ ಬ್ಲೌಸ್ ಥರ ಬೇಕಾದರೂ ವೇರ್ ಮಾಡ್ಬೋದು, ಅಂದರೆ 2 ಹಾಕ್ಕೊಂಡು. ಓಕೆ, ಎಸ್, ಇಷ್ಟೇ ಶಾಪಿಂಗ್ ಮಾಡಿತ್ತು. ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಮಾಡಬೇಕು ಅಂದ್ಕೊಂಡೆ, ಇನ್ನು ಮಾಡಬೇಕು ಅನ್ನಿಸ್ತಾನೆ ಇದೆ ಶಾಪಿಂಗ್ನ. ಬಟ್ ಸದ್ಯಕ್ಕೆ ಸಾಕು. ನೆಕ್ಸ್ಟ್ ವೀಡಿಯೋನ ನೋಡೋಣ, ಮಾಡೋಕ್ಕಾದರೆ ನೆಕ್ಸ್ಟ್ ಡೇ ನಾವು ಮಾಡ್ಕೊಳ್ಳೋಣ ಶಾಪಿಂಗ್ ಅಂತ ಹೇಳ್ತಾ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಫಾಲೋ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನನಗೆ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ಒಂದೊಂದು ಸಬ್ಸ್ಕ್ರೈಬರ್ಸ್ ನೋಡಿ ಫುಲ್ ಖುಷಿ ಪಡ್ತಾಯಿದ್ದೀನಿ. ಇವತ್ತು 1 ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ನಿಮ್ಮಿಂದ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಾ, ಪ್ಲೀಸ್ ನನ್ನ ಫಾಲೋ ಮಾಡಿ, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲರೂ ಹುಷಾರಾಗಿರಿ, ಹೆಲ್ತಿಯಾಗಿರಿ. ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸ್ಟೇ ಹ್ಯಾಪಿ. ಆ್ಯಂಡ್ ನಿಮ್ಮ ಹಳೆಯ ನೋವು ಹೋಗಲಿ, ಹೊಸ ಕನಸು ಬರಲಿ ಅಂತ ಹೇಳ್ತಾ ಇದ್ದೀನಿ. ಲೈಫ್ ಒಂದು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಲೈಫ್ ಏನು ಚೇಂಜ್ ಆಗಲ್ಲ, ಸೇಮ್ ಆಗೇ ಇರುತ್ತೆ. ಹೊಸ ವರ್ಷ ಅನ್ನೋದೊಂದು ವರ್ಡ್ ಅಷ್ಟೇ. ಸೇಮ್ ಡೇ ಆಗೇ ಇರುತ್ತೆ, ಸೇಮ್ ಲೈಫ್ ಇರುತ್ತೆ, ಸೇಮ್ ಪ್ರಾಬ್ಲಮ್ಸ್ ಇರ್ತವೆ. ಅದೇ ನೋವು ಕೂಡ ಮನಸ್ಸಲ್ಲೂ ಇರುತ್ತೆ. ಯಾವುದೂ ಏನು ಚೇಂಜ್ ಇಲ್ಲ. ಹೊಸ ವರ್ಷ ಅನ್ನೋದಕ್ಕೆ ಈ ವರ್ಷದಿದ್ದದ್ದು ಮುಗ್ದೋಗ್ಬಿಟ್ಟು ನೆಕ್ಸ್ಟ್ ಇಯರ್ ಹೊಸ್ದಾಗಿ ಬರೋದು ಏನಿಲ್ಲ. ಏನು ಕಾಲ ಇದೆಯೋ, ವಾಸ್ತವ ಇದೆಯೋ
ಅದಕ್ಕೆ ಅಡ್ಜಸ್ಟ್ ಆಗೋಗೋದೇ ನಮ್ಮ ಲೈಫ್ ಅಷ್ಟೇ. ಅದನ್ನು ಅರ್ಥ ಮಾಡಿಕೊಂಡು ಹೊಸ ವರ್ಷ ಓಕೆ, ಹೊಸ ವರ್ಷ ಅಷ್ಟೇ, ಒನ್ ಡೇ ಅಷ್ಟೇ. ಅದು ನೆಕ್ಸ್ಟ್ ಡೇಯಿಂದ ಅದೇ EMI ಕಟ್ಟಬೇಕು, ಅದೇ ಥರ ಕೆಲ್ಸಕ್ಕೆ ಹೋಗಬೇಕು, ಅದೇ ಮನೆ ಕೆಲಸ ಮಾಡ್ಕೋಬೇಕು, ಅದೇ ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು. ಇಷ್ಟೇ ಲೈಫ್. ಒಂದು ದಿನ ಖುಷಿ ಪಡೋಕ್ಕೋಸ್ಕರ ಹೊಸ ವರ್ಷ ಅಂತ ಆಚರಿಸ್ಕೋಬೇಕಷ್ಟೇ ಲೈಫಲ್ಲಿ. ಯಾವುದೂ ಹೊಸ್ದಾಗಿ ಯಾವುದೂ ಶುರುವಾಗಲ್ಲ ನಮ್ಮ ಲೈಫಲ್ಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ನನ್ನ ಸಪೋರ್ಟ್ ಮಾಡಿ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಕೈಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್.